ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET 2025 ಇದಕ್ಕೆ ಸಂಬಂಧಿಸಿದಂತೆ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ದೀವಿ. ಮೊದಲನೇದಾಗಿ ಕನ್ನಡ ಮೀಡಿಯಂ ಕೋಟಾ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಂಪೂರ್ಣವಾಗಿ ಕನ್ನಡ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿರ್ತಾರೋ ಅಂತ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಏನಿದೆ ಅದರಲ್ಲಿ ಯಾವ್ದಾದ್ರು ಒಂದು ವರ್ಷ ಯಾವ್ದಾದ್ರು ಸ್ಟೂಡೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಟಡಿ ಮಾಡ್ತಾರೆ ಅಂದ್ಕೊಳ್ಳಿ. ಅಂದ್ರೆ ಈಗ 7th ಸ್ಟ್ಯಾಂಡರ್ಡ್ ಅಲ್ಲಿವರೆಗೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿದ್ರು, 8th ಸ್ಟ್ಯಾಂಡರ್ಡ್ಗೆ ಇಂಗ್ಲಿಷ್ ಮೀಡಿಯಂಗೆ ಹೋದ್ರು, ಅದರ ನಂತರ ಮತ್ತೆ 9th ಮತ್ತು 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಅಲ್ಲೇ ಸ್ಟಡಿ ಮಾಡಿದ್ರು ಅಂದ್ಕೋಣ. ಅವರಿಗೆ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗಲ್ಲ. ಯಾಕಂತ ಹೇಳಿದ್ರೆ ಅವರು ಒಂದು ವರ್ಷ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ಸಂಪೂರ್ಣವಾಗಿ 10 ವರ್ಷಗಳ ಕಾಲ ಅವರು ಕನ್ನಡ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿದ್ರೆ ಅವರಿಗೆ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗತ್ತೆ. ಕನ್ನಡ ಮೀಡಿಯಂ ಕೋಟಾ ಸಿಕ್ಕರೆ ಏನಾಗುತ್ತೆ ಅಂತ ನೀವು ಕೇಳೋದಾದ್ರೆ, ಈಗ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಈ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಆವಾಗ ಕಾಲೇಜ್ಗಳಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಂತಾನೆ ರಿಸರ್ವ್ಡ್ ಸೀಟ್ ಇರುತ್ತೆ, ಸರಿನಾ? ಈಗ ಕನ್ನಡ ಮೀಡಿಯಂ ಕೋಟಾ ನಿಮಗೆ ಅಪ್ಲೈ ಆದ್ರೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಆ ರಿಸರ್ವ್ಡ್ ಸೀಟ್ ನಿಮಗೆ ಸಿಗುತ್ತೆ. ಒಳ್ಳೆ ಕಾಲೇಜ್ಗಳಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ ಈ ಕನ್ನಡ ಮೀಡಿಯಂ ಕೋಟಾ ಅಂಡರ್. ಓಕೆ, ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ನೀವು ಕನ್ನಡ ಮೀಡಿಯಂ ನಲ್ಲೇ ಸ್ಟಡಿ ಮಾಡಿದ್ರೆ ಕನ್ನಡ ಮೀಡಿಯಂ ಕೋಟಾಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ. ನಂತರ ಇದಕ್ಕೆ ಸಂಬಂಧಿಸಿದಂತೆ ಈಗ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಅನ್ನು ನೀವು ಸಬ್ಮಿಟ್ ಮಾಡಬೇಕಾ ನೀವು ಕೇಳೋದಾದ್ರೆ, ಈಗ ಅಪ್ಲಿಕೇಶನ್ಗೆ ಸಂಬಂಧ ಮಾಹಿತಿ ಪುಸ್ತಕವನ್ನ ರಿಲೀಸ್ ಮಾಡಿದ್ದಾರೆ, ಅಂದ್ರೆ ಬ್ರೋಷರ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಸ್ಟಡಿ ಡೀಟೇಲ್ಸ್ ಏನಿದೆ, ಕನ್ನಡ ಮೀಡಿಯಂ ರಿಲೇಟೆಡ್ ಕೂಡ ಸ್ಟಡಿ ಡೀಟೇಲ್ಸ್ ಏನಿದೆ ಅದನ್ನ SATS ID ಇಂದ ಪಡೆದುಕೊಳ್ಳಲಾಗತ್ತೆ ಅಂತ ಹೇಳಿದ್ದಾರೆ. ಈಗ ಅಕಸ್ಮಾತ್ ಆಗಿ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ಎಲ್ಲಾ ವರ್ಷದ ಡೀಟೇಲ್ಸ್ SATS ID ಅಲ್ಲಿ ಅವೈಲೇಬಲ್ ಇಲ್ಲದೆ ಇದ್ರೆ ಯಾವ್ದಾದ್ರು 1 ಅಥವಾ 2 ವರ್ಷದ ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಮಾಡಬೇಕಾಗಿ ಬರಬಹುದು. ಇದುವರೆಗೆ ಇದಕ್ಕೆ ಸಂಬಂಧ ಯಾವುದೇ ನೋಟಿಫಿಕೇಶನ್ ರಿಲೀಸ್ ಮಾಡಿಲ್ಲ, ಬಟ್ ಅಕಸ್ಮಾತ್ ಆಗಿ ಬರಬಹುದು. ಆವಾಗ ಯಾವ 1-2 ವರ್ಷದ ಡೀಟೇಲ್ಸ್ ಮಿಸ್ ಆಗಿರುತ್ತೋ ಆ ಸ್ಕೂಲ್ಗೆ ಹೋಗಿ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಂಡು ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡಬಹುದು. ಇದಕ್ಕೆ ಸಂಬಂಧ ಮುಂದೆ ಏನಾದ್ರು ಅಪ್ಡೇಟ್ ಬಂದ್ರೆ ನಿಮ್ಗೆ ಹೇಳ್ತೀವಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಓಕೆ, ಬಟ್ ಅಟ್ ಪ್ರೆಸೆಂಟ್ ಹೇಳಿರೋದು ಏನು ಅಂತ ಹೇಳಿದ್ರೆ, SATS ID ಇಂದಾನೆ ಕನ್ನಡ ಮೀಡಿಯಂ ಕೋಟಾ ರಿಲೇಟೆಡ್ ಕೂಡ ವೆರಿಫಿಕೇಶನ್ ಮಾಡಲಾಗತ್ತೆ ಅಂತ ಹೇಳಿದಾರೆ. ಬೇರೆ ಯಾವುದೊಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ನೋಡೋಣ, ಮುಂದೆ ಒಂದು ಅಪ್ಡೇಟ್ ಬಂದ್ರೆ ಹೇಳ್ತೀನಿ. ಅದೇ ರೀತಿ ಈಗ ರೂರಲ್ ಕೋಟಾಕ್ಕೆ ಸಂಬಂಧಂತಹ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋದಾದ್ರೆ, ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ರೂರಲ್ ಏರಿಯಾದಲ್ಲಿ ಬರುವಂತಹ ಸ್ಕೂಲಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿರ್ತಾರೋ ಅಂತ ವಿದ್ಯಾರ್ಥಿಗಳು ರೂರಲ್ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅಂದ್ರೆ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 10 ವರ್ಷ ಕೂಡ ರೂರಲ್ ಏರಿಯಾದಲ್ಲಿ ಬರುವಂತಹ ಸ್ಕೂಲ್ ಅಥವಾ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದ್ರೆ ಅವರು ಈ ರೂರಲ್ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೆ. ನಂತರ ಇದಕ್ಕೆ ಸಂಬಂಧ ಒಂದು ಕ್ರೈಟೀರಿಯಾ ಕೂಡ ಇದೆ. ಈಗ ರೂರಲ್ ಏರಿಯಾವನ್ನ ಅಥವಾ ರೂರಲ್ ಕೋಟಾವನ್ನ ಕ್ಲೇಮ್ ಮಾಡುವಂತಹ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಂತಹ ವಿದ್ಯಾರ್ಥಿಗಳು ಈ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಈಗ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಅಪ್ಲೈ ಮಾಡ್ತಾ ಇರುವಂತಹ ಕ್ಯಾಂಡಿಡೇಟ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ ಅವರ ವಾರ್ಷಿಕ ಆದಾಯ ಫ್ಯಾಮಿಲಿ ಇನ್ಕಮ್ ಏನಿದೆ ಅದು 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡ್ಬೇಕಾಗತ್ತೆ. ಓಕೆನಾ? ತಹಸೀಲ್ದಾರ್ ಆಫೀಸಿಂದ ಈ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬಹುದು. ನಂತರ ಅದ್ರ ಮೇಲೆ RD ನಂಬರ್ ಇರುತ್ತೆ. ಸೊ ನೀವು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡ್ತಾ ಇದ್ರೆ ಅವಾಗ ಏನ್ ಮಾಡ್ತೀರಾ, ಕೋಟಾವನ್ನ ಕ್ಲೇಮ್ ಮಾಡ್ತೀರಾ, ಅದಂದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ ಅವರೇ ಕೇಳ್ತಾರೆ, RD ನಂಬರ್ನ ಎಂಟರ್ ಮಾಡೋದಕ್ಕೆ ಕೇಳ್ತಾರೆ. ಅಲ್ಲಿ RD ನಂಬರ್ನ ಎಂಟರ್ ಮಾಡಿ ವೆರಿಫೈ ಮಾಡಿದ್ರೆ ಆಯ್ತು, ರೂರಲ್ ಕೋಟಾ ಕ್ಲೇಮ್ ಆಗುತ್ತೆ. ನಂತರ ಈಗೇನ್ ಹೇಳಿದೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅಂತ, ಅದು ಬೇಕಾಗಿರೋದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ. ಈಗ ಯಾವ್ದಾದ್ರು SC ST ಕ್ಯಾಂಡಿಡೇಟ್ಸ್ ಅಥವಾ OBC ಕ್ಯಾಂಡಿಡೇಟ್ ಈ ರೂರಲ್ ಕೋಟಾವನ್ನ ಕ್ಲೇಮ್ ಮಾಡ್ತಾ ಇದ್ರೆ ಅವರಿಗೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಬೇಕು ಅಂತ ಇರಲ್ಲ. ಯಾರಿಗೆ ಬೇಕು ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ ಅವರಿಗೆ ಮಾತ್ರ ರೂರಲ್ ಕೋಟಾವನ್ನ ಕ್ಲೇಮ್ ಮಾಡೋದಕ್ಕೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ತಹಸೀಲ್ದಾರ್ ಆಫೀಸ್ನಿಂದ ಈ ಸರ್ಟಿಫಿಕೇಟ್ ಅನ್ನ ಮಾಡಿಸಿ RD ನಂಬರ್ನ ಎಂಟರ್ ಮಾಡಬೇಕು. ನಂತರ ಬೇರೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಡೌಟ್ ಇದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಕೂಡ ನೀವು ಫಾಲೋ ಮಾಡಬಹುದು. ಅಲ್ಲಿ ಕೂಡ ಹಲವಾರು ಇನ್ಫಾರ್ಮೇಶನ್ಸ್ ಅನ್ನ ಶೇರ್ ಮಾಡ್ತಿರ್ತೀವಿ. ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ ಆಫ್ ಇರುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.